ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕಾಗಿ ಬಹಳಷ್ಟು ಜನರು ವೇಟ್ ಮಾಡ್ತಾ ಇದ್ರು. ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಗುಡ್ ನ್ಯೂಸ್ ಏನಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಬಹಳಷ್ಟು ಜನರು ಮಾರ್ಚ್ ತಿಂಗಳಲ್ಲಿ ಪಿಂಚಣಿ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಪೆಂಡಿಂಗ್ ಇರುವಂಥ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಮಗೆ ಇನ್ನೂ ಕೂಡ ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ, ಏಪ್ರಿಲ್ ತಿಂಗಳದು ಕೂಡ ಒಂದು ಯಾವ ದಿನಾಂಕದ ಒಳಗೆ ಈ ಒಂದು ಪಿಂಚಣಿ ಹಣನ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ಒಂದು ವಿಡಿಯೋದ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಸೊ ನೀವು ಯಾವುದೇ ರೀತಿಯಾಗಿ ಪಿಂಚಣಿನ ಪಡಿತಾ ಇರ್ಬೋದು. ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮತ್ತು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು. ಈ ರೀತಿ ಪಿಂಚಣಿ ಪಡಿತಾ ಇದ್ದಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಏನು ಹೇಳ್ಬೋದು. ಸೊ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ನಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಒಂದು ಜಮಾ ಆಗಿಲ್ಲ ಅಂತಂದರೆ ಯಾಕೆ ಜಮಾ ಆಗಿಲ್ಲ, ಸೊ ಏನೆಲ್ಲ ಒಂದು ಕಾರಣಗಳಿಂದ ಜಮಾ ಆಗ್ತಾ ಇಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಯೂಸ್ಫುಲ್ ಆಗಿರುವಂಥದ್ದು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ನಾವು ಹಾಕ್ತಾ ಇರ್ತೀವಿ. ಸೊ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಪಿಂಚಣಿದಾರರಿಗೆ ಏನೆಲ್ಲ ಒಂದು ಗುಡ್ ನ್ಯೂಸ್ ಇದೆ, ಯಾವ ಒಂದು ಪಿಂಚಣಿನ ಜಮಾ ಆಗಿದೆ, ಎಷ್ಟು ತಿಂಗಳ ಒಂದು ಡಬಲ್ ಪಿಂಚಣಿ ಹಣನ ಜಮಾ ಆಗಿದೆ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಏನಪ್ಪ ಅಂತಂದರೆ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣಕ್ಕಾಗಿ ಭಾಳಷ್ಟು ಜನರು ವೇಟ್ ಮಾಡ್ತಾಯಿದ್ರಿ. ಈಗಾಗಲೇ ಡಿಲೇ ಆಗಿ ಭಾಳಷ್ಟು ಒಂದು ಜನರು ಇನ್ನೂ ಕೂಡ ಒಂದು ಹಣನ ಬಂದಿಲ್ಲ, ಪಿಂಚಣಿ ಹಣನ ಬಂದಿಲ್ಲ ಅಂತ ಕಾಯ್ತಾಯಿದ್ರು. ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ವಿತ್ ಪ್ರೂಫ್ ಕೂಡ ನೋಡ್ಕೊಳ್ಬೋದು. ರಾಷ್ಟ್ರೀಯ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಒಂದು ಪಿಂಚಣಿ ಇದಾಗಿರುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ 600 ರೂಪಾಯಿನ ಜಮಾ ಆಗಿರುವಂಥದ್ದು. ಡೇಟ್ ಕೂಡ ನೋಡ್ಕೊಳ್ಬೋದು, 17/3/2025 ಜಮಾ ಆಗಿರುವಂಥದ್ದು. 17/3/2025 ಈ ಒಂದು ಪಿಂಚಣಿ ಹಣನ ಬಿಡುಗಡೆ ಆಗಿದೆ. ಸೊ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಅಂತಂದರೆ, ಅಂಗವಿಕಲ ಪಿಂಚಣಿನ ಪಡಿತಾ ಇದ್ದಂಥವರು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಪಡಿತಾ ಇದ್ದಂಥವ್ರು, ಸಂಧ್ಯಾ ಸುರಕ್ಷಾ ಪಿಂಚಣಿನ ಪಡಿತಾ ಇದ್ದಂಥವ್ರು, ಅಂಗವಿಕಲ ಪಿಂಚಣಿನ ಪಡಿತಾ ಇದ್ದಂಥವ್ರು, ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ದಂಥವ್ರು, ಮನಸ್ವಿನಿ ಪಿಂಚಣಿನ ಪಡಿತಾ ಇದ್ದಂಥವ್ರು, ಒಟ್ಟಾರೆಯಾಗಿ ಯಾರೆಲ್ಲ ಒಂದು ಪಿಂಚಣಿಗಳನ್ನ ಪಡಿತಾ ಇದ್ರು, ಸೊ ಅಂಥವರಿಗೆ ಹಣನ ನಿನ್ನೆ ತಾನೇ ಒಂದು ಬಿಡುಗಡೆಗೆ ಆಗಿದೆ. 17/3/2025 ಈ ಒಂದು ಹಣನ ಬಿಡುಗಡೆ ಆಗಿದೆ ವೀಕ್ಷಕರೇ. ಸೊ ನೀವು ಸ್ಕ್ರೀನ್ ಮೇಲೆ ಕೂಡ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನರು ಏನು ಕೇಳ್ತಾ ಇದ್ರು ಅಂತಂದರೆ, ನಮಗೆ ಇನ್ನೂ ಕೂಡ ಈ ಒಂದು ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ನಿಮಗೆ ಈಗಾಗಲೇ ನಿನ್ನೆಯಿಂದ ಬಿಡುಗಡೆ ಆಗಿದೆ. ಪ್ರತಿಯೊಬ್ಬರಿಗೂ ಜಮಾ ಆಗೋಕ್ಕೆ 2-3 ದಿನ ಟೈಮ್ನ ತೆಗೆದುಕೊಳ್ಳುವಂಥದ್ದು. ಸೊ ನಿಮಗೂ ಕೂಡ ಬರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಎಲ್ಲರ ಖಾತೆಗೂ ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, 2-3 ದಿನ ಒಂದು ಲೇಟ್ ಆಗ್ಬೋದು. ಈ ರೀತಿಯಾಗಿ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಬರುತ್ತೆ. ಇನ್ನೂ ಕೆಲವೊಬ್ಬರು ಏನು ಮಾಡ್ತಾ ಇದ್ರು ಅಂತಂದರೆ, ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ, ನಮಗೆ ಇನ್ನೂ ಕೂಡ ಫೆಬ್ರವರಿ ತಿಂಗಳದು ಒಂದು ಹಣನ ಬಂದಿಲ್ಲ ಅಂತ. ಸೊ ಅದನ್ನು ಒಂದು ಗುಡ್ ನ್ಯೂಸ್ ಇದ್ದರೆ, ಫೆಬ್ರವರಿ ತಿಂಗಳಲ್ಲಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಜಮಾ ಆಗಿಲ್ವೋ, ಸೊ ಅಂಥವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲೇ 2 ಕಂತಿನ ಹಣ ಹಾಕ್ತಾ ಇದ್ದಾರೆ. ಕೆಲವೊಬ್ಬರಿಗೆ 2 ತಿಂಗಳು ಒಂದು ಒಟ್ಟಿಗೆ ಈ ಒಂದು ಮಾರ್ಚ್ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು 2 ತಿಂಗಳ ಒಂದು ಒಟ್ಟಿಗೆ ಹಣನ ಪಿಂಚಣಿ ಹಣನ ಜಮಾ ಆಗಿದೆ ಅಂತಂದರೆ 1400 ರೂಪಾಯಿ ಒಬ್ಬರಿಗೆ ಬರುತ್ತೆ ಅಂತಂದರೆ ಅಂಗವಿಕಲ ಪಿಂಚಣಿದಾರರಿಗೆ. ಸೊ ಈ ಒಂದು ಮಾರ್ಚ್ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು 2800 ರೂಪಾಯಿನ ಜಮಾ ಆಗಿರುವಂಥದ್ದು. ಸೊ ನಿಮಗೂ ಕೂಡ ಜಮಾ ಆಗುತ್ತೆ. ಕೆಲವೊಬ್ಬರಿಗೆ ಏನಾಗ್ತಾ ಇದೆ ಅಂತಂದರೆ, ಅವರಿಗೆ ಜಮಾ ಆಗಿರುವಂಥದ್ದು 2 ತಿಂಗಳ ಹಣನ ಜಮಾ ಆಗಿತ್ತು ಅಂದರೆ ಅವರಿಗೆ ಬ್ಯಾಂಕ್ ಕಡೆಯಿಂದ ಒಂದು ಮೊಬೈಲ್ಗೆ ಮೆಸೇಜ್ ಬರ್ತಾ ಇರುವಂಥದ್ದು, ಒಂದೇ ತಿಂಗಳದು ಮೆಸೇಜ್ ಮಾತ್ರ ಬರ್ತಾ ಇದೆ. 1 ತಿಂಗಳದ ಜಮಾ ಆಗಿರುವಂಥ ಹಣದ ಮೆಸೇಜ್ ಮಾತ್ರ 1 ತಿಂಗಳದು ಬರ್ತಾ ಇದೆ. ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಹತ್ತಿರದ ನಿಮ್ಮದು ಯಾವ ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ನ ಹೊಂದಿರ್ತೀರ ಆ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ಗಳನ್ನು ಎಂಟ್ರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಹೀಗೆ ಕೆಲವೊಬ್ರದ್ದು ಆಗಿದೆ. ಸೊ ಅವರು ಅಕೌಂಟ್ಗಳನ್ನ ಚೆಕ್ ಮಾಡಿದ್ರೆ 2 ತಿಂಗಳ ಹಣನ ಜಮಾ ಆಗಿದೆ, ಅವರಿಗೆ ಮೆಸೇಜ್ ಮಾತ್ರ ಒಂದೇ ತಿಂಗಳದು ಮೆಸೇಜ್ನ ಬಂದಿರುವಂಥದ್ದು. ಸೊ ಹೀಗಾಗಿ ಡಬಲ್ ಆಗಿ 2 ತಿಂಗಳ ಹಣನ ಜಮಾ ಆಗಿದೆ.
ನೀವು ಕೂಡ ಒಂದು ಸಾರಿ ಹೋಗಿ ನಿಮ್ಮ ಒಂದು ಅಕೌಂಟ್ಗಳನ್ನು ಹೋಗಿ ಎಂಟ್ರಿ ಮಾಡಿಸ್ಕೊಳ್ಳಿ. ಎಂಟ್ರಿ ಮಾಡಿಸ್ಕೊಂಡ್ಮೇಲೆ ನಿಮಗೆ ಒಂದು ಎಷ್ಟು ತಿಂಗಳ ಒಂದು ಪೆಂಡಿಂಗ್ ಇರುವಂಥ ಹಣನೂ ಕೂಡ ಬಂದಿದೆಯೋ ಇಲ್ವೋ ಅಂತ ಸಂಪೂರ್ಣವಾಗಿ ತಿಳಿಯುವಂಥದ್ದು. ಸೊ ಇನ್ನೂ ಕೆಲವರು ಏನು ಕೇಳ್ತಾ ಇದ್ರು ಅಂತಂದರೆ, ನಮಗೆ ಇನ್ನೂ 2-3 ತಿಂಗಳಿಂದ ಒಂದು ಹಣನ ಜಮಾ ಆಗ್ತಾಯಿಲ್ಲ, ಯಾಕೆ ಜಮಾ ಆಗ್ತಾಯಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಯಾಕೆ ಜಮಾ ಆಗ್ತಾ ಇಲ್ಲ ಅಂತಂದರೆ, 2-3 ತಿಂಗಳಿಂದ ಸೊ ಅವರು ಏನಾದರೂ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ನ ಮಾಡಿಸ್ಕೊಂಡಿರ್ತಾರೆ, ಹೆಸರು ಅಥವಾ ಸರ್ನೇಮು ಈ ರೀತಿಯಾಗಿ ಚೇಂಜಸ್ನ ಮಾಡ್ಕೊಂಡಿರ್ತಾರೆ ಆಧಾರ್ ಕಾರ್ಡಲ್ಲಿ. ಹೀಗಾಗಿ ಆಧಾರ್ ಕಾರ್ಡಲ್ಲಿ ಒಂದು ಹೆಸರಿರುತ್ತೆ, ಅಕೌಂಟಲ್ಲಿ ಒಂದು ಹೆಸರಾಗಿರುತ್ತೆ, ಮತ್ತು ಇವರು ನಿಮಗೇನು ಪಿಂಚಣಿನ ಪಡಿತಾ ಇರ್ತೀರ ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ನಿಮಗೆ ಒಂದು. ಆ ಒಂದು ಆರ್ಡರ್ ಕಾಪಿಯಲ್ಲಿ ಒಂದು ಆರ್ ಡಿ ನಂಬರ್ ಇರುತ್ತೆ. ಆ ಒಂದು ಆರ್ ಡಿ ನಂಬರ್ನ ಎಂಟರ್ ಮಾಡಿ ನೀವು ನೋಡಿದಾಗ ನಿಮ್ಮೊಂದು ಸ್ಟೇಟಸಲ್ಲಿ ಹೆಸರು ಏನಿದೆ ಅಥವಾ ನಿಮ್ಮ ಒಂದು ಅಕೌಂಟಲ್ಲಿ ಏನು ಹೆಸರಿದೆ ಮತ್ತು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಅಂತ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಬೋದು. ಈ ರೀತಿಯಾಗಿ ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ನಿಮಗೆ ಒಂದು ಏನಾದರೂ ಚೇಂಜಸ್ ಆಗಿದ್ದರೆ ನಿಮಗೆ ಅಲ್ಲಿ ತೋರಿಸುವಂಥದ್ದು ಸ್ಟೇಟಸಲ್ಲಿ, ಅಲ್ಲಿಂದ ನೀವು ಮತ್ತೆ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಬಹಳಷ್ಟು ಜನರು ಈ ರೀತಿಯಾಗಿಯೂ ಕೂಡ ಆಗಿದೆ. ಇನ್ನು ಕೆಲವೊಬ್ರದ್ದು ಏನಾಗಿದೆ ಅಂತಂದರೆ, ಸೊ NPCI ಆ ಅಕೌಂಟ್ಗಳಿಗೆ NPCI ಆಗಿರಲ್ಲ. ಸೊ NPCI ಆಗಿದ್ದರೂ ಕೂಡ ಒಂದು ಆ್ಯಕ್ಟಿವ್ ಇದ್ದರೂ ಕೂಡ ಡಿಆಕ್ಟಿವ್ ಆಗಿರುತ್ತೆ. ಆಟೋಮೆಟಿಕ್ಕಾಗಿ ಕೆಲವೊಬ್ರದ್ದು ಡಿಆಕ್ಟಿವ್ ಆಗಿದೆ. ಹೀಗಾಗಿ NPCI ಮ್ಯಾಪಿಂಗ್ನ ಆಧಾರ್ ಸೀಡಿಂಗ್ನ ಮಾಡಿಸೋದು ಕಂಪಲ್ಸರಿ ಆಗಿರುತ್ತೆ. ಸೊ ನಿಮಗೆ ಹಣನ ಬರ್ತಾಯಿಲ್ಲ ಅಂತಂದರೆ ನಿಮ್ಮ ಒಂದು ಆಧಾರ್ ಸೀಡಿಂಗ್ನ ನೋಡ್ಕೊಳ್ಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ನಿಮ್ಮ ಒಂದು ಆರ್ಡರ್ ಕಾಪಿ ಅಂತಂದರೆ ಅವರು ನಿಮ್ಮ ಒಂದು ಪಿಂಚಣಿದಾರರ ನಿಮ್ಮ ತಹಸೀಲ್ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಕೇಳಿದಾಗ ಸೊ ನಿಮ್ಮೊಂದು ಸ್ಟೇಟಸ್ನ ನೋಡಿ ನಿಮಗೆ ಒಂದು NPCI ಲಿಂಕ್ ಆಗಿದೆಯೋ ಇಲ್ವೋ ಅಂತ ಅವರು ಚೆಕ್ ಮಾಡಿ ಹೇಳ್ತಾರೆ. ಸೊ ಏನಾದರೂ ತೊಂದರೆ ಆಗಿದ್ದರೂ ಕೂಡ ಒಂದು ಮಿಸ್ಟೇಕ್ ಇದ್ದರೂ ಕೂಡ ಒಂದು ಮಿಸ್ಟೇಕ್ನ ತಮಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಒಂದು ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ನ ನೋಡಿ ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ. ಆ ಒಂದು ಆರ್ ಡಿ ನಂಬರ್ನ ಎಂಟರ್ ಮಾಡಿ ನೋಡಿದಾಗ ನಿಮ್ಮೊಂದು ಸ್ಟೇಟಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಚೇಂಜಸ್ ಆಗಿದ್ದರೆ ಅವರು ಖಂಡಿತವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅದರಂತೆ ನೀವು ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಮತ್ತು ಇನ್ನೂ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಏಪ್ರಿಲ್ ತಿಂಗಳದು ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಫೆಬ್ರವರಿ ತಿಂಗಳದು ಮತ್ತು ಮಾರ್ಚ್ ತಿಂಗಳದು ಕೆಲವೊಬ್ಬರಿಗೆ ಡಬಲ್ ಆಗಿ ಪಿಂಚಣಿ ಹಣನ ಜಮಾ ಆಗಿದೆ. ಫೆಬ್ರವರಿ ತಿಂಗಳದು ಸೇರಿಸಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಡಬಲ್ ಆಗಿ 2 ತಿಂಗಳ ಪಿಂಚಣಿ ಹಣನ ಜಮಾ ಆಗಿದೆ. ಇನ್ನು ಕೆಲವರಿಗೆ ಮಾರ್ಚ್ ತಿಂಗಳದು ಮಾತ್ರ ಜಮಾ ಆಗಿದೆ. ಕೆಲವೊಬ್ಬರಿಗೆ ಫೆಬ್ರವರಿ ತಿಂಗಳ ಹಣನ ಜಮಾ ಆಗಿದೆ, ಮಾರ್ಚ್ ತಿಂಗಳದು ಇನ್ನೂ ಕೂಡ ಜಮಾ ಆಗಿಲ್ಲ. ಹೀಗಾಗಿ ಮಾರ್ಚ್ ತಿಂಗಳ ಹಣನ ಯಾವಾಗ ಬರುತ್ತೆ ಅಂತ ಕೆಲವೊಂದಿಷ್ಟು ಜನರು ಕೇಳ್ತಾಯಿದ್ರು. ಈಗಾಗಲೇ 17ನೇ ತಾರೀಕಿಂದ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ನಿಮಗೂ ಕೂಡ ಇನ್ನೂ ಒಂದು 2-3-4 ದಿನದಲ್ಲಿ ಈ ಒಂದು ಪಿಂಚಣಿಯನ್ನು ಸಂಪೂರ್ಣವಾಗಿ ಜಮಾ ಆಗುತ್ತೆ. ಯಾರೂ ಕೂಡ ಒಂದು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಇದೇ ಒಂದು ಏಪ್ರಿಲ್ 10ನೇ ತಾರೀಕಿನಿಂದ 23ನೇ ತಾರೀಕಿನ ಒಳಗಾಗಿ ಖಂಡಿತವಾಗಿಯೂ ಪ್ರತಿಯೊಬ್ಬರದ್ದು ಒಂದು ಏನೆಲ್ಲ ಒಂದು ಪಿಂಚಣಿನ ಬರ್ತಾಯಿತ್ತು, ಸೊ ಅದೇ ರೀತಿಯಾಗಿ ಈ ಒಂದು ದಿನಾಂಕದ ಒಳಗೆ ಪಿಂಚಣಿನ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು. ಸೊ ಬಹಳಷ್ಟು ಜನದ್ದು ಏನಾಗ್ತಾ ಇದೆ ಅಂತಂದರೆ ಲೇಟಾಗಿ ಜಮಾ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಒಂದು ದಿನಾಂಕ 10ನೇ ತಾರೀಕಿನಿಂದ ಒಂದು ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಒಂದು ವಾರದವರೆಗೆ ಟೈಮ್ ತೊಗೊಂಡು ಬರ್ತಾಯಿದೆ ಹಣನ. ಸೊ ಎಕ್ಸಾಂಪಲ್ ನೋಡೋದಾದರೆ ಇದೇ ಒಂದು ಮಾರ್ಚ್ ತಿಂಗಳಲ್ಲಿ 17ನೇ ತಾರೀಕು ಕೆಲವೊಬ್ಬರಿಗೆ ಪಿಂಚಣಿ ಹಣನ ಜಮಾ ಆಗಿದೆ, ಇನ್ನು ಕೆಲವೊಬ್ಬರಿಗೆ ಪಿಂಚಣಿ ಹಣನ ಜಮಾ ಆಗಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಒಂದು ಮಾಹಿತಿನ ಕೇಳಿದಾಗ ಸೊ 2-3 ದಿನ ಅಥವಾ ಒಂದು ವಾರದ ಒಳಗಾಗಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪಿಂಚಣಿ ಹಾಕೋದನ್ನು, ಈ ಒಂದು ಪಿಂಚಣಿ ಹಣನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಪ್ರತಿ ತಿಂಗಳು ಪಿಂಚಣಿ ಹಣನ ಬರುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇಷ್ಟು ಒಂದು ಪಿಂಚಣಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಈ ಒಂದು ಪಿಂಚಣಿ ಹಣದ ಬಗ್ಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.